ಗುರುಗಳೇ ಮ್ಯಾಚ್ ಬಗ್ಗೆ ಹೇಳ್ತಾ ಇದ್ರಿ ಇವತ್ತು. ಸೊ ಏನಾಗುತ್ತೆ? ನನಗೆ ಕ್ರಿಕೆಟ್ ಫೋಟೋಗಳು ಹಾಕಿದ್ರೆ ಮಾತ್ರ ಮಾತಾಡ್ತಿದ್ದೆ, ಯಾಕಂದರೆ ಅಷ್ಟೆಲ್ಲ ಫಸ್ಟ್ ಇಂಡಿಯಾ ಸೌತ್ ಆಫ್ರಿಕಾ ಫೋಟೋ ಬಂದರೆ ಯಾರು ಗೆಲ್ತಾರೆ ಅಂತ ಹಾಕ್ತಾರೆ. ಹಾಗಾಗಿ ಒಂದು ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ದಯವಿಟ್ಟು ಒಂದು ಲೈವ್ ಪ್ರೋಗ್ರಾಮ್ ಎತ್ಕೊಂಡ್ರೆ ಕ್ರಿಕೆಟ್ ಅಭಿಮಾನಿಗಳು ಯಾರು ಒಂದು ಲೈವ್ ಬಂದರೆ ಮೂಡ್ ಬರುತ್ತೆ, ಮಜಾ ಬರುತ್ತೆ. ಒಂದೇ ಒಂದು ಫೋನ್ ಕೊಡಿ ಸರ್, ಪಬ್ಲಿಕ್ದು ನೋಡೋಣ ದಯವಿಟ್ಟು. ಪಬ್ಲಿಕ್ ಕ್ರಿಕೆಟ್ ಯಾರು ಗೆಲ್ತಾರೆ ಅಂತ ಒಂದೇ ಒಂದು ಕಾಲ್ ಸ್ವೀಕರಿಸಿ ಮೊದಲನೇ ಕಾಲಲ್ಲಿ ಎಲ್ಲವನ್ನೂ ಹೇಳ್ತೀವಿ. ಒಂದು ಪಬ್ಲಿಕ್ ಕಾಲನ್ನು ತಗೋಣ, ಯಾರು ಪಂಚ್ ಮಾಡ್ತಾರೆ, ಯಾರು ಕರೆ ಮಾಡ್ತಾರೆ ಕ್ರಿಕೆಟನ್ನು. ನಿಮಗೆ ಇವತ್ತು ಕ್ರಿಕೆಟ್ ಯಾರು ಗೆಲ್ಲಬೇಕು? ಮೋಸ್ಟ್ಲಿ ನೀವು ಇಂಡಿಯಾ ಅಂತ ಹೇಳ್ತೀರ, ಜನರಲ್ ಪದ. ಅದು ದೇಶಾಭಿಮಾನಿ ಮೇಲೆ ಹೇಳ್ತೀರಾ. ಇವಾಗ ಯಾರು ಟೀಮಲ್ಲಿ ನೀವು ಕ್ರಿಕೆಟ್ ನೋಡಿದ್ರೆ ಕ್ರಿಕೆಟ್ ಬಗ್ಗೆ ಗೊತ್ತಾ? ಕ್ರಿಕೆಟ್ ಬಗ್ಗೆ ಎಲ್ಲ ಮಾಡಿದ್ವಿ, ಆದರೆ ಪ್ಲೇಯರ್ ಬಗ್ಗೆ ಗೊತ್ತಿಲ್ಲ, ಕ್ರಿಕೆಟ್ ಮಾತ್ರ ಗೊತ್ತು. ಪರವಾಗಿಲ್ಲ. ಇವತ್ತು ಯಾರು ಚೆನ್ನಾಗಿ ಆಡ್ಬೋದು? ಯಾರು ಚೆನ್ನಾಗಿ ಆಡಬಹುದು ಅಂದರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಾರೆ ಅನ್ನುವಂಥ ಭರವಸೆ ಇದೆ ಅವ್ರ ಮೇಲೆ. ಸೊ ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ, ಕ್ರಿಕೆಟ್ ಫೋಟೋ ಹಾಕಿ ಸರ್. ನಮಸ್ತೆ ಗುರುಗಳೇ. ನಮಸ್ತೆ, ತಮ್ಮ ಹೆಸರು? ಮುನಿರಾಜು ಅಂತ ಮೇಡಮ್. ಮುನಿರಾಜು ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಹೊಸಕೋಟೆ ಪಕ್ಕದಲ್ಲಿ ಪೂಜೆ ನಗರ ಅಂತ ಅಲ್ಲಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಹರಿವರ್ಧನ್ ಗುರು. ಮುನಿರಾಜ್ ಅವರೇ, ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ಕರೆ ತಗೊಂಡು ಕ್ರಿಕೆಟ್ ನೋಡ್ತೀರಾ ನೋಡಲ್ವಾ? ಸರ್ ಕ್ರಿಕೆಟ್ ಏನು ಹುಚ್ಚಿಲ್ಲ ಸರ್. ಕಷ್ಟ ಇರೋರಿಗೆ ಹೆಂಗೆ ಸರ್ ಹುಚ್ಚೇ ಇಲ್ಲ ಸರ್. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋದು. ಏನು ಕೆಲಸ ಮಾಡ್ತೀರಾ? ಸರ್ ನಾನು ಹೊಸಕೋಟೆ ತಾಲೂಕು ಆಫೀಸ್ ಹತ್ರ ಸ್ಟಾಂಪ್ ಪೆಂಡ್ರ್ ಕೆಲಸ ಮಾಡ್ತೀನಿ ಸರ್. ಸೂಪರ್. ನಮ್ಮ ಕಾರ್ಯಕ್ರಮ ನೋಡಿರಲಿಲ್ಲ ಇಷ್ಟೊತ್ತಂಗೆ. ಏನು 6 ಗಂಟೆಯಿಂದ ನೋಡ್ತಾ ಇದ್ರಲ್ಲ? ಇಲ್ಲ ಸರ್, ನಾನು ಇದು ಡೈಲಿ ನೋಡ್ತೀನಿ. ಸ್ವಲ್ಪ ಲೇಟ್ ಆದರೆ ನೋಡೋಕ್ಕಾಗಲ್ಲ ಸರ್. ನಿಮ್ಮ ಫೇವರ್ ಸರ್ ನಾನು. ಹೌದಾ? ಹಾಂ. ಇವತ್ತೇನು ಇಷ್ಟ ಆಯ್ತು ಸರ್ ಗುರುಗಳು? ಇವತ್ತು ಲೈವ್ ಪ್ರೋಗ್ರಾಮ್ ಮಾಡಿದ್ರಲ್ಲಿ ಮಾತಾಡಿ ಸರ್. ಇದು ಈಗ ತಾನೇ ಬಂದು ಆನ್ ಮಾಡಿದೆ. ನಿಮ್ದು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ರೆ ಅಷ್ಟೊತ್ತಿಗೆ ಲೈನ್ ತಗೊಂಡೆ ಕಾಲ್ ಸಿಕ್ಬಿಡ್ತು ಸರ್. ನನ್ನ ಅದೃಷ್ಟ ಏನೋ ಅಂತೂ ಗೊತ್ತಿಲ್ಲ. ಟೈಮ್ ಕಮ್ಮಿ ಇದೆ, ಭಾಳ ವಿಷಯ ಕ್ರಿಕೆಟ್ ಬಗ್ಗೆ ಮತ್ತು 9ನೇ ಗ್ರಹ ಶುಕ್ರವಾರ ಬಗ್ಗೆ ಮಾತಾಡಬೇಕು. ನಿಮಗೆ ಇವತ್ತು ಕೇಳೋಂಥ ಪ್ರಶ್ನೆ, ಯಾರು ಗೆಲ್ತಾರೆ ಇಂಡಿಯಾ ಸೌತ್ ಆಫ್ರಿಕಾದಲ್ಲಿ? ಕರೆಕ್ಟಾಗಿ ಹೇಳಿ ಸರ್. ನಾವು ಇಂಡಿಯಾ ಗೆಲ್ಬೋದು ಅಂತ ಸರ್. ಗೆಲ್ಬೋದು? ಅವ್ರದ್ದಾ? ಹೌದು ಸರ್. ಏನು ನಿಮ್ಮ ಪ್ರಶ್ನೆ, ಏನು ನಿಮ್ಮ ನಕ್ಷತ್ರ? ನೀವು ಫೋನ್ ಮಾಡಿದ ಕೂತ ಒಂದು ಉತ್ತರ ಕೊಡ್ತೀನಿ ಕೇಳಿ. ನಂದು ಏನಿಲ್ಲ, ನನಗೊಬ್ಬ ಮಗಳಿದ್ದಾಳೆ ಪ್ರೀತಿ ಅಂತ. ಆ ಹುಡುಗಿಗೆ ಅಲ್ಲಿ ಇಲ್ಲೂ ಹುಡುಗನ್ ನೋಡ್ತಾ ಇದ್ರಿ, ಯಾವುದು ಅಡ್ಜಸ್ಟ್ ಆಗ್ತಾ ಇಲ್ಲ ಸರ್. ನಿಮಗೆ ಏನೋ ಸ್ಟೋನ್ ತಗೋಬೇಕು ಅಂದ್ರೆ ನಮ್ಮ ಆಫೀಸಿಗೆ ಬಂದು ಇಸ್ಕೋಗಿ. ಇಲ್ವಾ ನಿಮ್ಮ ಮಗಳು ಮದುವೆ ಆಗೋಕ್ಕೋಸ್ಕರ ಒಂದು ಧಾನ್ಯಗಳು ಹೇಳ್ತೀನಿ, ಅದು ನಿಮ್ಮ ಮಗಳು ತಲೆ ದಿಂಬತ್ರ ಆ ರೂಮಲ್ಲಿ ಇಡಿ. ಏನು ಹೇಳಿ? ಒಂದು ಎಳ್ಳನ್ನು ಒಂದು 1/4 kg, ಏನು ಹೇಳಿ, ಒಂದು ಎಳ್ಳನ್ನು 1 kg ಅಷ್ಟು ಇಡಿ. ಸರಿ ಸರ್. ಕಪ್ಪೆಳ್ಳು. ಹಿಂದೆ ಮುಂಚೆ ರೈತರು ಒಂದೊಂದು ಡಜನ್ ಮಕ್ಳಿರು, ಎಲ್ಲರಿಗೂ ಮದುವೆ ಆಗೋದು. ಹೆಂಗೆ ಮದುವೆ ಆಗೋದು? ಒಬ್ಬೊಬ್ಬರಿದ್ರು ಮಕ್ಳು ಮದುವೆ ಹುಡ್ಕಾಗ್ತಾರೆ. ಹಿಂದೆ ಮೂಟೆಗಟ್ಟಲೆ ಗ್ರಾಹಗಳಿರೋ, ಸ್ಟೋನ್ಗಳಿರೋರ ಮೇಲೆ ಹುಚ್ಚೆಳ್ಳನ್ನು ಒಂದು ಮೂಟೆ ಇಟ್ಟಿರೋರಲ್ವಾ? ಹೌದು ಸರ್. ಇವತ್ತು ಯಾರ ಮೇಲೆ 1 kg ಇರಾಕಲ್ಲ. ಹೌದು ಸರ್. ಎಲ್ಲ ಗುಡ್ಡೆ ಬಿಸ್ಕೆಟ್ಟು, ಆ ಬಿಸ್ಕೆಟ್ಟು, ಕೋಕಾ ಕೋಕು, ಎಣ್ಣೆ ಬಾಟ್ಲ್ಗಳು ಇಟ್ಟಿರ್ತಾರೆ ಮನೆಯಲ್ಲಿ ಫ್ರಿಡ್ಜಲ್ಲಿ. ಹೌದು ಸರ್. ಹಿಂದೆ ರೈತರು ರಾಗಿ, ಅಕ್ಕಿ, ಭತ್ತ ಎಲ್ಲ ಮೂಟೆ ಇರೋ ಅಲ್ವಾ? ನಿಮ್ಮ ಮನೆಯಲ್ಲಿ ಉದ್ದಿನ ಕಾಳು ಮತ್ತು ಹುಚ್ಚೆಳ್ಳು ಮತ್ತು ಭಾಳ ಹುಚ್ಚೆಳ್ಳು, ಉಳ್ಳಿನ ಕಾಳು ಮತ್ತು ಕಡಲೆಕಾಳು ಇಷ್ಟನ್ನು ಕೂಡ ಒಂದು ಬಟ್ಟೆಯಲ್ಲಿ, ವೈಟ್ ಬಟ್ಟೆಯಲ್ಲಿ ಕಟ್ಬಿಟ್ಟು ನಿಮ್ಮ ಮಗಳ ರೂಮಲ್ಲಿ ಇಡಿ. ಬೇಗ ಮದುವೆ ಆಗುತ್ತೆ. ಹೌದಾ ಸರ್? ಓಕೆ ಮಾಡಿ. ಇದು ಗ್ರಹಗಳೇನು, ದುಡ್ಡಿಲ್ಲ ಅಂತ. ಇದು ದುಡ್ಡಿರೋ ಒರಿಜಿನಲ್. ನಿಮ್ಮ ಮಕ್ಕದಲ್ಲಿ ಏನು ಸರ್ ಇಷ್ಟೊಂದು ಕಳೆ ಇರುತ್ತೆ? ಏನಿಗೆ ಸರ್ ಇದು? ಒಂದು ಕೇಳ್ಬೋದು, ಬೇಜಾರು ಬೀಳ್ಕೊಂಬಾರ ಸರ್. ನಂದು ವೃಷಭ ಲಗ್ನ ಸರ್. ನಂದು ದರ್ಶನದ ವೃಷಭ ಲಗ್ನ. ನಾನು ತುಂಬ ದೇವ್ರನ್ನ ಪ್ರೀತಿಸ್ತೀನಿ. ಹಾಗಾಗಿ ಏನಂದ್ರೆ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಕೈ ಕಾಲೆಲ್ಲ ಒಂಥರ ಜುಮ್ ಬಂದ್ಬಿಡುತ್ತೆ. ಅದು ಏನಂತೂ ಗೊತ್ತಿಲ್ಲ. ನಿಮ್ಮನ್ನು ಬಂದು ಮೀಟ್ ಮಾಡ್ತೀನಿ ಸರ್ ಇಷ್ಟರಲ್ಲೇನೆ. ನಾನು ಯಾವುದನ್ನು ಸುಳ್ಳು ಹೇಳಲ್ಲ ಸರ್, ಜ್ಯೋತಿಷ್ಯ ಹೇಳ್ತೀನಿ. ಹಾಗಾಗಿ ನಾನು ಯಾವುದೂ ಬಿಗ್ನೆಸ್ ಮಾಡಿಲ್ಲ. ಆಮೇಲೆ ನವಗ್ರಹಗಳು ಆರಾಧಿಸ್ತೀನಿ, ದೇವ್ರನ್ನ ಆರಾಧಿಸ್ತೀನಿ. ಆಮೇಲೆ ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ನ ಫ್ರೆಂಡ್ಸ್ಗಳು ಚೆನ್ನಾಗಿ ನೋಡ್ಕೊಳ್ತಾರೆ. ನಾನು ಕಮ್ಮಿ ಜನಗಳು ಇಟ್ಕೊಂಡು ಮಾತಾಡ್ತೀನಿ, ಹಾಗಾಗಿ ಜಾಸ್ತಿ ಜನಗಳು ಮಾತಾಡ. ಅದರಿಂದ ನನ್ನ ಮಗ ಯಾವಾಗ ಚೆನ್ನಾಗಿರುತ್ತೆ. 100% ಇನ್ನೂ ಚೆನ್ನಾಗಾಗಲಿ ಸರ್ ನಿಮ್ಮದು. ನೋಡಿ, ನಮಗೆ ನೀವು ಆಶೀರ್ವಾದ ಮಾಡಿದರೆ ಅಷ್ಟು ಪುಣ್ಯ ನಮಗೆ. ಬಹಳ ವಿಶೇಷವಾಗಿ ಏನು ಅಂದರೆ ನಿಮ್ಮ ಮಕ ನೋಡಿದ್ರೇನೆ ಏನೋ ಒಂದು ಪವರ್ಫುಲ್ ನಮಗೆ. ಈಗ ಏನೋ ಒಂದು ಮಂಕಿರುತ್ತೆ ಮಖದಲ್ಲಿ. ನಿಮ್ಮ ವಾಯ್ಸು ನಿಮ್ಮದು ಕಿವಿಯಾಗಿ ಬಿದ್ದಿದ ತಕ್ಷಣ ನಮಗೆ ಏನಾಗುತ್ತೆ ಅಂದ್ರೆ ಅದು ವೈಬ್ರೇಷನ್ ಟೈಪು ಅಲ್ಪ ಆಗೋಗ್ಬಿಡುತ್ತೆ ಕೈ ಕಾಲೆಲ್ಲ. ಒಳ್ಳೆದಾಗಲಿ ಸರ್. ನನ್ನ ಮಕ ನೋಡಿ ನಿಮ್ಗೆ ಇಷ್ಟು ಚೆನ್ನಾಗಿ ಹೇಳ್ತೀರಾ. ನಿನ್ನ ತುಂಬ ಅಬ್ಸರ್ವ್ ಮಾಡಿರೋದನ್ನ ಇಷ್ಟೆಲ್ಲ ಹೇಳೋಕ್ಕಾಗೋದು. ನನ್ನ ತುಂಬ ಫಾಲೋ ಮಾಡಿದಾಗಲೇ ಭಾವನೆಗಳು ಅರ್ಥ ಆಗುತ್ತೆ ಅಲ್ವಾ? ಈಗ ಏನೋ ಒಂದು ಮೈಂಡಲ್ಲಿ ಏನೋ ತುಂಬ್ಕೊಂಡಿರುತ್ತೆ ನಮಗೆ. ಏನೋ ಕೆಲಸ ವರ್ಕು, ಯಾವುದೋ ಒಂದು
ಸಾಲಬಾಧೆ ಇನ್ನೊಂದು ಅಂತ ನೀನು ಟಿವಿ ಹತ್ರ ಕುತ್ಕೊಂಡು ನಿನ್ ಪೇಸು ನಿನ್ ವಾಯ್ಸ್ ಈ ಕಿವಿಗ್ ಬಿದ್ದಿದ ತಕ್ಷಣ ಏನೋ ಒಂಥರ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ತಿರಲ್ವಾ, ಆ ತರ ಆಗ್ಬಿಡುತ್ತೆ ನಮ್ಗೆ. ಒಳ್ಳೆದಾಗಲಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ನಾವು ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ವಿ. ಹೇಳಿ ಗುರುಗಳೇ, ನಂದೊಂದು ಟರ್ನ್ ಆಯ್ತು, ತಮ್ಮ ಟರ್ನ್ ಈಗ. ಭಾಳ ವಿಶೇಷವಾಗಿ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಕ್ರಿಕೆಟ್ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. ಇವತ್ತು ಇಂಡಿಯಾ ಗೆಲ್ಲುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. 100% ಬರೆದಿದ್ದು ಕೇಳಿ. ಯಾಕಂದರೆ ಸಖತ್ ಮ್ಯಾಚ್, ಮಾಡು ಇಲ್ಲ ಮಡಿ ಅಂತ ಹೇಳುತ್ತೆ. ಪ್ರತಿ ಭಾನುವಾರ ನನಗೆ ಹೊಟ್ಟೆ ಉರಿಸ್ತಾರೆ. ನನ್ನ ಟೈಮಲ್ಲೇ ಕ್ರಿಕೆಟ್ ಬರ್ತೀನಿ. ನನ್ನ ಪ್ರೋಗ್ರಾಮ್ಗಿಂತಲೂ ಆ ಪ್ರೋಗ್ರಾಮ್ ಜಾಸ್ತಿ ನೋಡ್ತೀನಿ. ಯಾಕಂದ್ರೆ ನಾನು ಕೂಡ ಕ್ರಿಕೆಟ್ ಅಭಿಮಾನಿನೇ. ಮೊನ್ನೆ ಅಂತೂ ಸೌತ್ ಆಫ್ರಿಕಾ ಇಂಡಿಯಾ 300 ಚಿಲ್ಲರೆ ಹೊಡೆದಾಕ 350 ಚಿಲ್ಲರೆ ಹೊಡೆದಾಕ ಸೌತ್ ಆಫ್ರಿಕಾ ಚೇಂಜ್ ಮಾಡ್ತಾರೆ. ಅವರು ಕೂಡ ಸ್ಟಾಮಿನ ತುಂಬ ಜಾಸ್ತಿ ಇಟ್ಕೊಂಡಿದ್ದಾರೆ. ನಮಗಿಂತ ಪಿಟ್ಟಾಗಿದ್ದಾರೆ ಸೌತ್ ಆಫ್ರಿಕಾ. ಇವತ್ತು ಭಾಳ ವಿಶೇಷವಾಗಿ ಸೂರ್ಯಕುಮಾರ್ ಯಾದವ್ ಗೆಲ್ಲಬೇಕು. ಇವತ್ತಿನ ಅವರದ್ದೇ ಡೇಟ್ಸು ತುಂಬ ಚೆನ್ನಾಗಿದೆ. ಹಾರ್ದಿಕ್ ಪಾಂಡ್ಯ ತುಂಬ ಚೆನ್ನಾಗಿ ಆಡಬೇಕು. ಬೂಮ್ರಾ ವಿಕೆಟ್ ಎತ್ತಬೇಕು. ನಮಗಿಂತ ಟೀಮ್ ಅವ್ರದ್ದು ಸ್ಟ್ರಾಂಗ್ ಇದೆ 2020. ಆದರೆ ಇವತ್ತು ನಾವು ಗೆದ್ದರೆ ತುಂಬ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ಬಹಳ ವಿಶೇಷವಾಗಿ ನಮಗೆ ಅದ್ಭುತವಾದಂಥ ಪ್ಲೇಯರ್ ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ. ಅದೆಲ್ಲ ತುಂಬ ನೋವಾಗುತ್ತೆ ಮನಸ್ಸಿಗೆ. ಕ್ರಿಕೆಟ್ ಇವತ್ತು ಭಾರತ ಗೆಲ್ಲಿ ಅಂತೇಳಿ ನಾನು ತುಂಬ ಆಶೀರ್ವಾದ ಮಾಡ್ತೀನಿ. ಭಗವಂತನಲ್ಲಿ ಕೂಡ ಪ್ರಾರ್ಥನೆ ಮಾಡೋಣ. ಕ್ರಿಕೆಟ್ ಒಂದು ಸೋತಿದ್ದಾರೆ ಅನಿಸುತ್ತೆ ಮೋಸ್ಟ್ಲಿ, ಎರಡನೇ ಏನೋ ಗೊತ್ತಿಲ್ಲ. ಇದನ್ನು ಗೆಲ್ಲಿ ಒಳ್ಳೆಯದಾಗಲಿ. ಹಾಗಾಗಿ ಇದು ಎರಡನೇ ಮ್ಯಾಚ ಮೂರನೇ ಮ್ಯಾಚಾ ಎರಡನೇದು, ಇದು ಮೂರನೇದು. ಎಷ್ಟು ಗೆದ್ದಾರೋ ಗೊತ್ತಿಲ್ಲ ಭಾರತ. ಒಂದು ಗೆದ್ದಾರೆ, ಇದು ಗೆದ್ದರೆ ಕಪ್ ಗೆದ್ದಂಗೆ ಆಗುತ್ತೆ. 100% ಇಲ್ಲ. ಭಾಳ 5ರಲ್ಲಿ ಇದನ್ನು ಗೆದ್ದರೆ 2 ಆಗುತ್ತೆ. ಭಾಳ ವಿಶೇಷವಾಗಿ ಮೂರನೇ ಮ್ಯಾಚ್ ಮಧ್ಯದ ಮ್ಯಾಚ್ ಇದು. ಹಾಗಾಗಿ ಇಂಡಿಯಾ ಇವತ್ತು ಗೆಲ್ಲಿ ಒಳ್ಳೆಯದಾಗಲಿ. ಧನ್ಯವಾದಗಳು. ಭಾಳ ವಿಶೇಷವಾಗಿ ನಾನು ಕೂಡ ದೇವ್ರ ಹತ್ರ ಜಾಸ್ತಿ ಹೋಗ್ತಾಯಿದ್ದೆ. ಮ್ಯಾಚ್ ಇರೋದು ಗೊತ್ತಿಲ್ಲ. ನಾನು ಇವತ್ತು ಮ್ಯಾಚ್ ಇದೆ ಅಂತ ಗೊತ್ತಾಯಿತು. ನೋಡಬೇಕು ಇವತ್ತು 100% ನಾನು ಕೂಡ ನೋಡ್ತೀನಿ. ಮತ್ತು ಶುಕ್ರಗ್ರಹ 9ನೇ ಮೇಲಿದ್ರೆ ವಿಪರೀತ ರಾಜಯೋಗ. ತಂದೆಗೆ ತುಂಬ ಕೋಟ್ಯಾಧೀಶಪರಾಗ್ತಾರೆ. 9ನೇ ಮೇಲೆ ಶುಕ್ರಗ್ರಹ ಇದ್ದರೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ ಜ್ಯೋತಿಷದಲ್ಲಿ. ಶುಕ್ರಗ್ರಹ ವಿಪರೀತ ರಾಜಯೋಗ 9ನೇ ಮೇಲೆ ಇದ್ರೆ ಕೊಡುತ್ತೆ. ಅದೇ ಥರ 10ನೇ ಮೇಲೆ ಶುಕ್ರಗ್ರಹ ಇದ್ದರೆ ತುಂಬ ಲಕ್ಸುರಿ ಲೈಫ್ ಬಿಗ್ನೆಸ್ಸನ್ನು ಕೊಡುತ್ತೆ. ಯಾರಿಗೆಲ್ಲ 10ನೇ ಮೇಲೆ ಶುಕ್ರಗ್ರಹ ಇದ್ದರೆ ತುಂಬ ಕೋಟ್ಯಾಧೀಶಪರ. 10ನೇ ಮೇಲೆ ಶುಕ್ರಗ್ರಹ ಇದ್ದರೆ ಕೆಲಸ ಮಾಡೋ ಜಾಗದವ್ರನ್ನ ಮದುವೆ ಮಾಡ್ಕೊಬಿಡ್ತಾರೆ. ಕೆಲಸ ಮಾಡೋ ಜಾಗದಲ್ಲಿ ಅಫೇರ್ ಇಟ್ಕೊಬಿಡ್ತಾರೆ. ಇವೆರಡೂ ಕೂಡ ಇರುತ್ತೆ. ಆದರೆ ಒಪ್ಕೊಳಕ್ಕಲ್ಲ. ಜನಗಳು ಹೇಳಿದಾಗ ಹಂಗೆಲ್ಲ ಇಲ್ಲ ಸಾರ್, ಹಿಂಗೆಲ್ಲ ಅಂತ. ನೋಡ್ರಿ, ಎಲ್ಲರೂ ಕೂಡ ಮನುಷ್ಯನ ಆಸೆಗೋಸ್ಕರ ಹುಟ್ಟಿದರೆ, ಅವ್ರ ಅನುಕೂಲಕ್ಕೋಸ್ಕರ ಬದುಕಿಲ್ಲ. ಯಾವುದನ್ನು ಕೂಡ ಕಾನೂನಲ್ಲಿ ಇವತ್ತು ಇರ್ಬೋದು, ಆದರೆ ತಪ್ಪಿರ್ಬೋದು. ಎಲ್ಲ ಅವ್ರವ್ರ ಆಸೆ ಬದುಕ್ತಾರೆ. ಆಸೆನ ಯಾರು ಕಟ್ಕೊಂಡಿರಲ್ಲ 100%. ಇವತ್ತು ಹೇಳ್ತಾರೆ ಸಿಗರೇಟ್ ಸೇದಬೇಡಿ ಅಂತ, ಕ್ಯಾನ್ಸರ್ ಬರ್ತದೆ ಅದ್ರ ಮೇಲೆ ಹಾಕಿರ್ತಾರೆ. ಆದರೂ ಸೇರ್ತಾ ಇರ್ತಾರೆ. ಭಾಳ ವಿಷಯ ಗೌರ್ಮೆಂಟ್ ನಡೆಸ್ತಾ ಇರ್ತಾರೆ. ಎಣ್ಣೆ ಕುಡಿದವ್ರಿಗೆ ಫೈನ್ ಹಾಕ್ತಾ ಇರ್ತಾರೆ. ಎಣ್ಣೆನೇ ಮಾರ್ತಾಯಿರ್ತಾರೆ. ಕುಡಿದ್ಬಿಟ್ಟು ಯಾಕಪ್ಪ ಗಾಡಿ ಹೊಡೆ, ಎಣ್ಣೆನೇ ಮಾರಬೇಡಿ ಬಿಡಿ, ಬ್ಯಾಡಿ, ಅದರಿಂದ ಏನಾಗಬೇಕೈತೆ. ಇಲ್ಲಿ ಮಜಾನೂ ಕೊಡ್ತಾರೆ, ತೊಂದರೆನೂ ಕೊಡ್ತಾರೆ. ಹಂಗೆ ಆಗಬಾರ್ದು. 11ನೇ ಮೇಲೆ ಶುಕ್ರ ಇದೆ. ಏನು ಮಾಡಿದ್ರೆ ನಿಮಗೆ ವಿಪರೀತ ರಾಜಯೋಗ, ಸಕಲ ಸಂಪತ್ತು ಐಶ್ವರ್ಯವನ್ನು ತುಂಬ ಕೊಡ್ತಾನೆ. 12ನೇ ಮೇಲೆ ಶುಕ್ರಗ್ರಹ ಇದ್ದರೆ 100% ತುಂಬ ಅಂದರೆ 2 ಮದುವೆ ಆಗುತ್ತೆ. ಅಂದರೆ ನೀವು ತುಂಬ ಲಕ್ಸುರಿಯಾಗಿ ಕಾಣ್ತಾ ಇರ್ತಾರೆ. 2 ಮದುವೆ ಆಗ್ಬೇಕಾದ್ರೆ ನಿಮ್ಮ ಸುಂದರವಾಗಿದ್ದರೆ 2 ಮದುವೆ ಆಗ್ತಾರೆ. ಅದು ಹುಡುಗಿ ಆಗಲಿ ಹುಡುಗನಾಗಲಿ, ನೀವು ಸುಂದರವಾಗಿರಬೇಕು. ಆವಾಗಲೇ 2 ಮದುವೆ ಆಗ್ತಾರೆ. ಏನು ಚೆನ್ನಾಗಂದ್ರೆ 2 ಮದುವೆ ಯಾಕೆ ಆಗ್ತಾರೆ? 12ನೇ ಮೇಲೆ ಶುಕ್ರಗ್ರಹ ಇದ್ದು ಅಪ್ಪ ಸಖತ್ತಾಗಿದ್ದಾಳೆ ಗುರು ಅಂತಾರೆ, ಇಲ್ಲ ಸಖತ್ತಾಗಿದ್ದಾನೆ ಗುರು ಅಂತಾರೆ. 12ನೇ ಮೇಲೆ ಶುಕ್ರಗ್ರಹ ಇದ್ದರೆ ಇದರ ವೈಬ್ರೇಷನ್ ಭಾಳ ಅದ್ಭುತವಾದ ವೈಬ್ರೇಷನ್. ಅದೇ ಥರ 3ನೇ ಮೇಲೆ ಶುಕ್ರಗ್ರಹ ಇದ್ದರೆ ಕೂಡ ತುಂಬ ಲಕ್ಸುರಿ ರಿಚ್ ಪೀಪಲ್ಸ್ಗಳೆಲ್ಲ ಫ್ರೆಂಡ್ಸ್ ಆಗ್ತಾರೆ. 3ನೇ ಮೇಲಲ್ಲಿ ಶುಕ್ರಗ್ರಹ ಇದ್ದರೂ ಕೂಡ ನೀವು ತುಂಬ ಲಕ್ಸುರಿ ಫ್ರೆಂಡ್ಸ್ಗಳಾಗ್ತಾರೆ. ಲಕ್ಸುರಿ ಲೈಫನ್ನು ಎಂಜಾಯ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಲಕ್ಸುರಿಯಾಗಿರಬೇಕು, ತುಂಬ ಬ್ಯೂಟಿಫುಲ್ ಆಗಿರಬೇಕು. ನಾರ್ಮಲ್ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಇರೋಲ್ಲ. ಶುಕ್ರಗ್ರಹಕ್ಕೆ ಆ ಕ್ವಾಲಿಟಿ ಇರುತ್ತೆ. 4ನೇ ಮೇಲೆ ಶುಕ್ರಗ್ರಹ ಇದ್ದರೆ ನಿಮ್ಮ ತಾಯಿ ಜೊತೆ ತುಂಬ ಚೆನ್ನಾಗಿರ್ತಾರೆ. ನಿಮ್ಮ ಫ್ಯಾಮಿಲಿ ಶುಕ್ರಕ್ಕೆ ದೋಷ ಬರಲ್ಲ. ಆ ಪ್ರಾಬ್ಲಮ್ ಶುಕ್ರ 6ನೇ ಮನೆ 8ನೇ ಮೇಲೆ ಇರಬಾರ್ದು. 6ನೇ ಮೇಲೆ ಇದ್ದರೂ ಕೋಟ್ಯಾಧೀಶಪರಾಗ್ತಾರೆ, 8ನೇ ಮೇಲೆ ಇದ್ದರೂ ಕೋಟ್ಯಾಧೀಶಪರಾಗ್ತಾರೆ. ಆದರೆ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅವ್ರ ಮನೇಲಿ. ಇಲ್ಲ ಕಾಯಿಲೆ ಬಿದ್ದುಬಿಡುತ್ತೆ, ದುಡ್ಡು ಬರ್ತಿರುತ್ತೆ, ಕಾಯಿಲೆ ಬೀಳುತ್ತೆ. 8ನೇ ಮನೆ ಮಾತ್ರನೇ ಮರಣವನ್ನು ಕೊಡುತ್ತೆ. 6ನೇ ಮೇಲೆ ಶುಕ್ರ ಇದ್ದರೆ ಕೋರ್ಟ್ ಕೇಸ್ಗೆ ಹೋಗುತ್ತೆ. ಅದು ಹೆಣ್ಮಕ್ಳಿಗಂತೂ ಇರಲೇಬಾರ್ದು 8ನೇ ಮನೆಗೆ. ಅದು ಗಂಡು ಮಕ್ಕಳಿಗೆ ಶುಕ್ರ ದಿವಸ 8ನೇ ಮೇಲೆ ಇದ್ದರೆ ಮರಣವನ್ನು ಅನುಭವಿಸ್ತಾರೆ, ಸಾವು ಕೂಡ ಬಂದ್ಬಿಡ್ತವೆ. ಈ ಜ್ಯೋತಿಷದಲ್ಲಿ ಎಷ್ಟು ಕಣ್ಮುಂದೆ ಅಂದರೆ ಪರಿಹಾರ ಅಂದರೆ ಶುಕ್ರನ ಟೆಂಪಲ್ನ ನಾನು ಹೇಳ್ತೀನಿ, ಅಲ್ಲಿಗೆ ಹೋಗಬೇಕಾಗುತ್ತೆ. ಶುಕ್ರ ಬಂದು ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಶುಕ್ರ ಬಂದು ಕಂಜನೂರು ಅಂತ ಹೇಳುತ್ತೆ ಒಂದು ಟೆಂಪಲ್, ಬರ್ಕೊಳ್ಳಿ. ಕಂಜನೂರು ಟೆಂಪಲ್ ಶುಕ್ರಗ್ರಹ. ತಿಂಗಳಿಗೆ 1 ಸರಿಗೆ ಅಭಿಷೇಕವನ್ನು ಮಾಡ್ತಾರೆ ಮೂಲ ವಿಗ್ರಹಕ್ಕೆ. ಹೆಂಗೆ ತಿರುಪತಿ ವಾರ ಶುಕ್ರವಾರ ಮಾಡ್ತಾರೋ, ಶುಕ್ರರಿಗೆ ತಿಂಗಳಿಗೆ ಒಂದೇ ಒಂದು ಹೋಮವನ್ನು ಮಾಡ್ತಾರೆ. ಮೂಲ ವಿಗ್ರಹಕ್ಕೆ ಹೋಮ ಮಾಡ್ತಾರೆ. ಶುಕ್ರರಿಗೆ ಯಾವಾಗಲೂ ಡೈಲಿ ಹೋಮ ನೀವು ಬರೆಸ್ಬೋದು. ಮೂಲ ವಿಗ್ರಹಕ್ಕೆ ಶುಕ್ರಗ್ರಹ ಟೆಂಪಲ್ಗೆ ಬಿಳೆ ತಾವರೆ ಹೂವನ್ನು, ಬಿಳೆ ವಸ್ತ್ರವನ್ನು,
ಇದನ್ನು ಹೋಗಿ ಬಿಳೆ ಕಲ್ಶಕ್ರೆಯನ್ನು ಕೊಟ್ಟು ಬಿಳೆ ಅವರೆಕಾಳನ್ನು ಕೊಟ್ಟು ಶುಕ್ರ ಗ್ರಹಕ್ಕೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ ಶುಕ್ರ ದಶೆ ನಡೆಯೋರು ಮತ್ತು ಶುಕ್ರ ದೋಷ ಇರೋರು ಮತ್ತು ಶುಕ್ರನ ಯೋಗ ಪಡ್ಕೊಳೋರು ಈ ಟೆಂಪಲ್ಗೆ ಹೋಗ್ಬೇಕು. ಕಂಜನೂರು ಶುಕ್ರ. ನಾನು ಪುರೋಹಿತರು ತುಂಬ ಆತ್ಮರು, ನಾನು ಸಿಕ್ಕಾಪಟ್ಟೆ ಪೂಜೆ ಮಾಡಿದ್ದೀನಿ. ಶುಕ್ರ ಗ್ರಹ ಅನುಗ್ರಹ ಪ್ರಪಂಚದಲ್ಲಿ ಎಲ್ಲರಿಗೂ ನನ್ನ ಫೇವ್ರೆಟ್ ಗ್ರಹ ಶುಕ್ರ ಗ್ರಹ. 9 ಗ್ರಹಗಳಲ್ಲಿ ನನ್ನ ಅತಿ ಹೆಚ್ಚು ಲವ್ ಮಾಡೋದು ಐ ಲವ್ ಯು ಶುಕ್ರ ಅನ್ನೋ ಗ್ರಹ ಬಂದು ಶುಕ್ರ ಗ್ರಹ. ಶುಕ್ರ ಅಂದರೆ ನಂಗೆ ತುಂಬ ಪ್ರಾಣ, ನನ್ನ ಪಂಚಪ್ರಾಣ. ಶುಕ್ರನ ಬಗ್ಗೆ ಮಾತಾಡೋದು ಇವತ್ತು ನನಗೆ ಖುಷಿ ಇದೆ. ಇಷ್ಟೆಲ್ಲನೂ ಮಾತಾಡ್ಸಿರೋನು ಆ ನಮ್ಮಪ್ಪ ಶುಕ್ರ ಗ್ರಹನೇ ಮಾಡಿದ್ದಾನೆ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆನ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ.